ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನೀವು ಕೂಡ ಎಲ್ಲ ನ್ಯೂಸ್ ಚಾನಲ್ಸಲ್ಲೂ ಕೂಡ ನೋಡಿರ್ಬೋದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 18 ಮತ್ತು 19ನೇ ಕಂತು ಹಣನ ಈ ಒಂದು ದಿನಾಂಕಕ್ಕೆ ಜಮೆ ಮಾಡ್ತೀವಿ ಅಂತ ಹೇಳಿದರೆ, ಹಾಗಾದರೆ ಆ ಒಂದು ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ನೋಡೋಣ. ಇವಾಗ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದು ಬರೀ ಕೇವಲ 18ನೇ ಕಂತು ಹಣಕ್ಕೆ 2,000 ರೂಪಾಯಿಗೆ ವೆಯ್ಟ್ ಮಾಡ್ತಿದ್ರಿ. ಆದರೆ ನಿಮ್ಗೆ ಇವಾಗ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯಡಿ 18 ಮತ್ತು 19ನೇ ಕಂತು ಹಣ ಎರಡೂ ಕೂಡ ಒಟ್ಟಿಗೆ ಬರ್ತಿದೆ. ಹಾಗಾದರೆ ಯಾವಾಗ ಬರ್ತಿದೆ, ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಕಾಣ್ತಾ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರಿ. ಇವಾಗ 18ನೇ ಕಂತು 2,000 ರೂಪಾಯಿ ಬರಬೇಕಾಗಿತ್ತು ನಿಮಗೆ ಯುಗಾದಿ ಹಬ್ಬಕ್ಕೆ. ಆದರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು ಪ್ರೆಸ್ ಮೀಟ್ನ ಮಾಡಿದ್ರೆ, ಆ ಒಂದು ಪ್ರೆಸ್ ಮೀಟಲ್ಲಿ ಸಾಕಷ್ಟು ವಿಷಯದ ಬಗ್ಗೆ ಚರ್ಚೆನ ಮಾಡಿದ್ರೆ. ಇದೇ ರೀತಿ ಒಬ್ಬರು ರಿಪೋರ್ಟರ್ನ ಕೇಳ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಇವಾಗ 18, 19ನೇ ಕಂತಿನ ಹಣ ಯಾವಾಗ ಬರುತ್ತೆ, ಜನರಿಗೆ ಇನ್ನೂ 2 ಕಂತಿನ ಹಣ ಇನ್ನೂ ಜಮೆ ಆಗಿಲ್ಲ, ಯಾವಾಗ ಅವರ ಖಾತೆಗೆ ಜಮೆ ಆಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಆನ್ಸರ್ನ ಮಾಡಿದರೆ, ನಿಮಗೆ ಯಾವಾಗ 18 ಕಂತಿನ ಹಣ ಬರುತ್ತೆ, ಯಾವಾಗ 19ನೇ ಕಂತಿನ ಹಣ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿದ್ರೆ. ಅವ್ರು ಕೊಟ್ಟಿರೋಂಥ ಅಪ್ಡೇಟ್ ಏನಿದೆ ಅಂದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು ಇವಾಗ 18ನೇ ಕಂತಿನ ಹಣ ಅಂದರೆ ಅದು ಜನವರಿ ತಿಂಗಳದಾಗುತ್ತೆ, ಮತ್ತು 19ನೇ ಕಂತಿನ ಹಣ ಅಂದರೆ ಅದು ಫೆಬ್ರವರಿ ತಿಂಗಳಾಗುತ್ತೆ. ಇಲ್ಲಿ ಜನವರಿದು ಏನಾಗಬೇಕಾಗಿತ್ತು ಅಂದರೆ 18 ಬಂದ್ಬಿಟ್ಟು ನಿಮಗೆ ಫೆಬ್ರವರಿಲಿ ಜಮೆ ಆಗಬೇಕು, ಫೆಬ್ರವರಿದು ಏನಾಗಬೇಕಾಗುತ್ತೆ ಅಂದರೆ ನಿಮಗೆ ಮಾರ್ಚಲ್ಲಿ ಬಂದು ಹಣ ಜಮೆ ಆಗಬೇಕಾಗುತ್ತೆ, ರೀತಿ ಹಣ ಬಂದು ಜಮೆ ಆಗಬೇಕಾಗುತ್ತೆ. ಇವಾಗ ನಿಮಗೆ ಜನವರಿ ತಿಂಗಳದು 18ನೇ ಕಂತಿನ ಹಣ, ಹಾಗೆ ಫೆಬ್ರವರಿ ತಿಂಗಳದು 19ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏನಕ್ಕೆ ಇವಾಗ ಹಣ ಬಂದಿಲ್ಲ, ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರೆಸ್ ಮೀಟಲ್ಲಿ ಒಂದು ಕ್ವಶನ್ ಬರುತ್ತೆ ಈ ರೀತಿ. ಅದಕ್ಕೆ ಅವ್ರು ಏನಂತ ಆನ್ಸರ್ನ ಕೊಟ್ಟಿರೋದಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಏನಿದೆ ಜನವರಿ ತಿಂಗಳದು, ಮತ್ತು 19ನೇ ಕಂತಿನ ಹಣ ಫೆಬ್ರವರಿ ತಿಂಗಳದ್ದು ಏನಿದೆ, ಎರಡೂ ಕೂಡ ನಾವು ಒಟ್ಟಿಗೆ ಜಮೆ ಮಾಡ್ತೀವಿ. ಇದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಮತ್ತು ಇವಾಗ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಗೃಹಲಕ್ಷ್ಮಿ ಯೋಜನೆಯಡಿ 17ನೇ ಕಂತಿನ ಹಣ ಬಿಡುಗಡೆ ಆಗಿಲ್ವಲ್ಲ ಕೆಲವು ಜನರುಗಳಿಗೆ, ಅದನ್ನೂ ಕೂಡ ಜಮೆ ಮಾಡ್ತೀವಿ ಈ ತಿಂಗಳು ಕೊನೆಯಷ್ಟರಲ್ಲಿ ಅಂತ ಹೇಳಿದರೆ. ಮತ್ತು ಇವಾಗ 18 ಮತ್ತು 19ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಇದ್ರ ಬಗ್ಗೆ ಅವ್ರು ಕೊಟ್ಟಿರೋಂಥ ಅಪ್ಡೇಟ್ ಏನಿದೆ ಅಂದರೆ, ಇಲ್ಲಿ ನೋಡಿ, ಮಾರ್ಚ್ 31ನೇ ತಾರೀಕು ಏನಾಗಿರುತ್ತೆ ಅಂದರೆ ನಿಮಗೆ ಇದು ಹಣಕಾಸು ವರ್ಷ ಎಂಡ್ ಆಗುವಂಥ ದಿನಾಂಕ ಆಗಿರುತ್ತೆ. ನ್ಯೂ ಇಯರ್ ಅಂದರೆ ನಿಮಗೆ ಜನವರಿ 1ನೇ ತಾರೀಕು, ಇಲ್ಲಿ ಹೊಸ ಹಣಕಾಸು ವರ್ಷ ಅಂದರೆ ಇದು ಏಪ್ರಿಲ್ 1ನೇ ತಾರೀಕು ಆಗುತ್ತೆ, ಸರಿನಾ? ಇವಾಗ ಮಾರ್ಚ್ 31ನೇ ತಾರೀಕು ಇದೆಯಲ್ಲ, ಆ ಒಂದು ಡೇಟಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಟ್ಯಾಕ್ಸ್ ಫೈಲಿಂಗು, ಮತ್ತು ಇವಾಗ ಏನಾಗಿರುತ್ತೆ ಏಪ್ರಿಲ್ 1ನೇ ತಾರೀಕಿಂದ ಮಾರ್ಚ್ 31ನೇ ತಾರೀಕು ಹೋದ ವರ್ಷ ಅದೆಲ್ಲ ಕೂಡ ಕಂಪ್ಲೀಟಾಗಿ ರಿಪೋರ್ಟ್ನ ರೆಡಿ ಮಾಡ್ತಾ ಇರ್ತಾರೆ. ಎಲ್ಲನೂ ಕೂಡ ಡಾಟಾನಲ್ಲಿ ಇದು ಮಾಡ್ತಾ ಇರ್ತಾರೆ, ಎಷ್ಟು ಜನರಿಗೆ ಹಣ ಹೋಗಬೇಕು ಮತ್ತು ಯಾವ ಸ್ಕೀಮ್ಗೆ ಹಣ ಹೋಗಬೇಕು, ಆ ರೀತಿ ಸರ್ಕಾರದವರು ಈ ರೀತಿ ಒಂದು ಟ್ಯಾಲಿನ ಮಾಡ್ತಾ ಇರ್ತಾರೆ. ಈ ರೀತಿ ಎಲ್ಲ ಒಂದು ಜಾಸ್ತಿ ಪ್ರಕ್ರಿಯೆ ಇರೋದ್ರಿಂದ ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಇವಾಗ ಜನವರಿ ಮತ್ತು ಫೆಬ್ರವರಿ ತಿಂಗಳದು 18 ಮತ್ತು 19ನೇ ಕಂತಿನ ಹಣನ ಇವಾಗ ನಾವು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ. ಹಣಕಾಸು ವರ್ಷ ಎಂಡ್ ಆಗುವಂಥ ದಿನಾಂಕ ಆಗಿರೋದ್ರಿಂದ ಮಾರ್ಚ್ 31ನೇ ತಾರೀಕು. ಇವಾಗ ಆ 2 ಕಂತಿನ ಹಣನ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಮುಂದಿನ ತಿಂಗಳು ಅಂದರೆ ಏಪ್ರಿಲಲ್ಲಿ ನಾವು ಬಿಡುಗಡೆನ ಮಾಡ್ತೀವಿ ಅಂತ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ರೆ. ಇದ್ರ ಬಗ್ಗೆ ನೀವು ನ್ಯೂಸ್ ಚಾನಲ್ಸಲ್ಲೂ ಕೂಡ ನೋಡ್ಬೋದಾಗಿರುತ್ತೆ, ಹಾಗೆ ನ್ಯೂಸ್ ಬಂದಿರುತ್ತೆ. ಅದಕ್ಕೋಸ್ಕರ ನಿಮಗೆ 18, 19ನೇ ಕಂತಿನ ಹಣ ಬೇಕು ಅಂದರೆ ಮುಂದಿನ ತಿಂಗಳವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಮುಂದಿನ ತಿಂಗಳು ನಿಮಗೆ ಈ 2 ಕಂತಿನ ಹಣ ಬಂದ್ಬಿಟ್ಟು ಜಮೆ ಆಗುತ್ತೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡಿತಾರವರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಗೊತ್ತಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.